ಬಡಿದು ಮಾತಾಡೋದು ಹಿಂಸೆ ಕೊಡೋದು ನೋಡಿದರೆ ಇದು ಬದಲಾ ರಾಜಕಾರಣ, ಸ್ವೇಡಿನ ರಾಜಕಾರಣ. ಇದರಿಂದ ನಾವು ಗೆಲ್ತೀವಿ ಮುಂದಿನ ಚುನಾವಣೆ ತಿಳ್ಕೊಳ್ಳೋದು ತಪ್ಪದು. ಹಿಂದಿಲ್ಲ ನಾಳೆ, ಒಂದಿಲ್ಲ ಈ ರಾಜಕೀಯ ಅಂತ ಇವತ್ತು ನೋಡಿ ಮಮತಾ ಬ್ಯಾನರ್ಜಿ ಅವರು ಇದನ್ನು ಮಾಡಿದರು, ಈ ಹಿಂಸೆ ರಾಜಕಾರಣ ಮಾಡಿದರು. ಆ ಮೊದಲಿದ್ದಂಥ ಕಮ್ಯುನಿಸ್ಟರು ಅವರು ಉದ್ಯೋಗ ಸೃಷ್ಟಿ ಮಾಡಲಿಕ್ಕಾಗಲಿಲ್ಲ. ಅನಗತ್ಯ ನಮ್ಮ ವಿರೋಧಿಗಳನ್ನ ಹೊಡೆದು ಬಡಿದು ಗುಂಡಾಗಿರಿ ಮಾಡೋದು, ಕೊಲೆ ಮಾಡಿಸುವಂಥ ಕೆಲಸ ಆ ಸಂದರ್ಭದಲ್ಲಿ ಅದು. ಅದಕ್ಕೆ ಬೇಸತ್ತು ಜನ ನಮ್ಗೆ ಉದ್ಯೋಗ ಕೊಡ್ತಾಳಪ್ಪ ಹೆಣ್ಣುಮಗಳು ಇವ್ರ ಮೇಲೆ ಸಾಕಷ್ಟು ದಾಳಿ ಅದು ಹೆಣ್ಮಗಳ ಮೇಲೆ, ಮಮತಾ ಬ್ಯಾನರ್ಜಿ ಅವ್ರ ಮೇಲೆ. ಅದನ್ನು ನೋಡಿ ಮಮತಾ ಬ್ಯಾನರ್ಜಿ ಅಧಿಕಾರ ಕೊಟ್ಟರು. ಅವರು ಅಧಿಕಾರ ತೆಗೆದುಕೊಂಡು 15 ವರ್ಷ ಏನು ಮಾಡಿದರು? ಅವರು ಅದನ್ನು ಮಾಡಿದರು. ಡೆವಲಪ್ಮೆಂಟ್ ದೇರ್ ಇಸ್ ನೋ ಡೆವಲಪ್ಮೆಂಟ್. ಉದ್ಯೋಗ ಕೊಡೋದು ಬೇಕಾಗಿದೆ ಎಲ್ಲರಿಗೂ, ಎಲ್ಲರಿಗೂ ಉದ್ಯೋಗ ಬೇಕಾಗಿದ್ದಾವೆ. ಉದ್ಯೋಗ ಕೊಡಲಿಕ್ಕಾಗಲಿಲ್ಲ. ಓಪನ್ ಮಾರ್ಕೆಟ್ದಾಗ ವಿದೇಶದವ್ರು ಬಂದು ದುಡ್ಡು ಹುಡ್ತಾರೆ, ಮಾಡ್ತಾರೆ, ಕಂಪ್ನಿಗಳು ಅಂತ ತಿಳ್ಕೊಂಡಿದ್ವಿ. ಯಾವ ಕಂಪ್ನಿ ತನ್ನ ಲಾಭದ ಯಾರೋ ಬಂದು ಹಾಕೋದಿಲ್ಲ. ಅವ್ರು ಹಾಕಿದರು, ಲಾಭ ಮಾಡಿಕೊಂಡ್ರು, ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಇವತ್ತು ನಿರುದ್ಯೋಗ ತಾಂಡವಾಡಲಿಕ್ಕೆ ಇರುವ ದೇಶದ PSUಗಳು, ಪಬ್ಲಿಕ್ ಸರ್ವಿಸ್ ಯೂನಿಟ್ಗಳು, ಅವು ಸಹಿತ ಅದರ ಅಡಿಯಲ್ಲಿ ತೆಗೆದಂಥ ಈ ಕಾರ್ಖಾನೆಗಳಾಗಿರ್ಬೋದು, ಇಂಡಸ್ಟ್ರಿಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವು ಸಹಿತ ದಿವಾಳಿ ಹೇಳ್ತಾ ಹೋದು. ಯಾಕಂದರೆ ಅಧಿಕಾರಶಾಹಿ ವರ್ಗ ಸರಿಯಾಗಿ ಕೆಲಸ ತೊಗೊಳ್ಳಿಲ್ಲ, ಕೆಲಸ ಮಾಡಲಿಲ್ಲ. ಅದ್ರ ದುಷ್ಪರಿಣಾಮ ಏನಾಯ್ತು? ಓಪನ್ ಮಾರ್ಕೆಟ್ ಮೇಲೆ ಬಂತು. ಓಪನ್ ಮಾರ್ಕೆಟು, ಖಾಸಗೀಕರಣ, ಮೊನಟೈಸೇಷನ್ನ ಇಂಥವೆಲ್ಲ ಬಂದು ಅವೆಲ್ಲನೂ ಹೋದ. ಪ್ರೈವೇಟ್ ಕೆಲಸ ಉದ್ಯೋಗ ಇಲ್ದಂಗೆ ಆಗಿಬಿಟ್ಟು ಇವತ್ತು ಅದೇ ಪರಿಸ್ಥಿತಿ ಈ ವೆಸ್ಟ್ ಬೆಂಗಾಲ್ದಲ್ಲಿದೆ. ಇವತ್ತು ಸುವೇಂದು ಅಧಿಕಾರಿ ಅವರು ಒಳ್ಳೆಯ ಆಡಳಿತ ಕೊಡೋದನ್ನು ಬಿಟ್ಟು ಈರ್ಷ್ಯಾ ರಾಜಕಾರಣವನ್ನು, ಅದೇ ಕಾಲಕ್ಕೆ ತಮ್ಮ ವಿರೋಧಿಗಳನ್ನು ಹನನ ಮಾಡುವಂಥ ರಾಜಕಾರಣವನ್ನು ಮಾಡೋದನ್ನು ನೋಡಿರುವಂಥ ಈಗ ಬಂದದ್ದು ಸಾಕಷ್ಟು. ಈ ದಿಶೆಯಲ್ಲಿ ಇವತ್ತು ಮೋದಿಯವರು ಬದಲಾವಣಾ ಚಾಹಿಯೇ ಅನ್ನುವಂಥ ಮಾತು ಹೇಳಿದ್ರಲ್ಲ, ಅದನ್ನು ಸುವೇಂದು ಅಧಿಕಾರಿಗಳಿಂದ ಹೇಳಿಸಿ ಮೊದಲು TMC ವರ್ಕರ್ಸ್ ಬೆಂಬಲಿಗರು ಅವ್ರನ್ನ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು, ಅವ್ರಿಗೆ ಒಳ್ಳೆಯ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ರು. ಅವ್ರು ಯಾಕ್ರಿ ನಿಮ್ಮ ವಿರೋಧ ಮಾಡ್ತಾರ? ಅಲ್ಲಿರುವಂಥವರು ಇವು ಸೃಷ್ಟಿ ಆಗಲಿಲ್ಲ, ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಕೇವಲ ಗುಂಡಾಗಿರಿಯನ್ನು, ಈ ಕೇವಲ ಬೆದರಿಸೋದನ್ನು, ಬೆದರಿಕೆ ಹಾಕೋದನ್ನು ಮಾಡ್ತಾ ಹೋದ್ರೆ ಹೇಗೋ ಗೆದ್ದಿದ್ದೀರಿ. ಯಾವುದೋ ಕಾರಣಕ್ಕೆ ಇದಿರ್ಬೋದು, ಅದಕ್ಕೆ ಯಾವುದು ನಿಮ್ಗೆ ಸರಿಯೋ ತಪ್ಪೋ. ಈಗಾದರೂ ನೀವು ಹೇಳಿದ ಪ್ರಕಾರ ಬದಲಾವಣೆ, ಇಂಪ್ರೂವ್ಮೆಂಟ್, ಅದೇ ಕಾಲಕ್ಕೆ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ಆಡಳಿತ ಕೊಡಬಾರ್ದ? ಅದು ಬಿಟ್ಟಿದ್ದಾರೆ ಎಲ್ಲ ಏನು ಮಾಡ್ತಾಯಿದ್ರಿ? ಇದು ಸರಿನಾ? ಅಭಿಷೇಕ್ ಬ್ಯಾನರ್ಜಿ ಮೇಲೆ ಆದ ದಾಳಿಗೆ ಅಟ್ಲೀಸ್ಟ್ ಸ್ಪೀಕರ್ ಅವರ ಸಹಿತ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು. ಯಾಕಂದ್ರೆ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಎಲ್ಲಿದ್ದಾರೆ ಅವರು? ಆ ದಿಶೆಯಲ್ಲಿ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ? ತಮ್ಮ MP ಮೇಲೆ ಆದಂಥ ದಾಳಿಗೆ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ ಸ್ಪೀಕರ್ ಅವರು. ಇದು ಸಹಿತ ಉತ್ತರ ಕೊಡಬೇಕಾದ್ರೆ ಅದು ಸೆಂಟ್ರಲ್ದಲ್ಲ BJP ಸರ್ಕಾರದ ಅನ್ನೋದಲ್ಲಿ ಮರಲಿಕ್ಕೆ ಆಗೋದಿಲ್ಲ. ಏನೋ ಆಗಲಿ ಈ ಒಂದು ನಡತೆ ಅಭಿಷೇಕ್ ಬ್ಯಾನರ್ಜಿ ಮೇಲಂಥ ಒಂದು ಘಟನೆಗಳು ಕ್ಷಮಾರ್ಹ ಅಲ್ಲ. ಇದು ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಇದಕ್ಕೆ ಕೆಟ್ಟದ ಆಡಳಿತ ಬರ್ಬೋದು ಅನ್ನೋ ಭಯ ಅಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಆಗಿರ್ಬೋದು ಅಥವಾ ದೇಶದ ವಿರೋಧಿ ನಾಯಕರಲ್ಲೇ ಈ ಭಾವ ಬರದೇ ಇರ್ತದನ. ಅದು ಬಂತಂದ್ರೆ ಸರ್ಕಾರದ ಮೇಲೆ ವಿಶ್ವಾಸ ಇನ್ನೂ ಕಡಿಮೆ ಆಗ್ತಾ ಹೋಗ್ತದೆ.